ಮನುಷ್ಯನೇ. ಅಣ್ಣಪ್ಪಾಜಿ ಅವ್ರು ಬಂದ್ರು, ಕಮಿಂಗ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರು ಜಾಯ್ನ್ ಆಗಿದ್ದಕ್ಕೆ. ಅನ್ನಪಣ್ಣ ಹಾಯ್. ಮೋಸ್ಟ್ಲಿ ಗ್ಲಾಸ್ ಚಿನ್ನದ್ದು ಇರ್ಬೇಕಲ್ವಾ ಬ್ರದರ್ ಅಂತ ಇನ್ನೊಬ್ರು ಹೇಳ್ತಿದಾರೆ, ಪ್ರಕಾಶ್ ಬ್ರದರ್ ಅವರು. ಏನ್ ಇವತ್ತು ಗ್ಲಾಸ್ ಇಷ್ಟ ಹೋಗೈತೆ. ಅಲ್ಲ, ನಾನು ಗ್ಲಾಸ್ ನ ಬರೇ ಪಿಂಗಣಿ ಗ್ಲಾಸ್ ಹೊಡೆದಾಕಿನಿ. ಚಿನ್ನದ ಏನಾರ ಆಗಿದ್ದೀನಿ ಹೊಡೆದಾಕ್ತಿರ್ಲಿಲ್ಲ, ತಗೊಂಡ್ ಹೊಡಾಕ್ಬಿಡ್ತಿದ್ದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಮರಣದಂಡನೆ ಆಗುತ್ತೆ ಚಿನ್ನದ ಗ್ಲಾಸ್ ಆಗಿದ್ರೆ, ಹಂಗಾದ್ರೆ ಚಿನ್ನ ಗ್ಲಾಸ್ ತಗೊಂಡೋಗಲ್ಲ, ಇಟ್ಟೋಗ್ತೀನಿ. ಅಣ್ಣ ಗೋಲ್ಡ್ ಗ್ಲಾಸ್ ಇದ್ರೆ ಬಿಸಾಕ್ಬೇಡಿ, ನನಗೆ ಕೊಡಿ, ನಾನು ಜೋಪಾನವಾಗಿ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಾರ್ಗು ಟೋಕನ್ ಕೊಡ್ತೀವಿ, ಬಂದ್ ಕ್ಯೂ ನಿಂದ್ರಬೇಕು. ಒಂದ್ ಟೋಕನ್ಗೆ ಎಷ್ಟು? ಟೋಕನ್ ರೇಟ್ ಹೇಳ್ಬಿಡಿ. ಬರೀ 500. ಬರೀ 500. ಒಂದ್ ಟೋಕನ್ಗೆ 500 ಟೋಕನ್ ಮಾಡಿಸ್ತೀವಿ. ಟೋಕನ್ಗಳು ತಗೊಂಡವ್ರೆಲ್ಲ ಟೋಕನ್ ಒಂದ್ ಡಬ್ಬಿಗೆ ಹಾಕ್ಬೇಕು. ಯಾರ್ದು ಎತ್ತತಿ ಅವರಿಗೆ ಗ್ಲಾಸ್. ಯಾಕಂದ್ರೆ ಆ ಗ್ಲಾಸಿನ ದುಡ್ಡಲ್ಲಿ 500 ಟಿಕೆಟ್ ಬಂದೋಗ್ಬಿಟ್ಟಿರ್ತದ ಅದಕ್ಕೆ. ಹೌದು, ಮತ್ತೆ ಅಡಿಗೆ ಏನ್ ರೆಡಿ ಮಾಡಿದಾರಂತ್ರೆ ಊಟಕ್ಕೆ ಹುಮ್ಮಕ್ಕೆ ನಿಮಗೆ? ನಮಗೆ ಏನಿಲ್ಲ, ಊಟಕ್ಕೆ ನಮಗೆ ನಾ ಹೋದ್ಮೇಲೆ ಮಾಡ್ತಾರೆ. ಏನ್ ಮಾಡಿದಾರೆ ಕೇಳಿ ಮತ್ತೆ ತಟ್ಟೆ ಹೊಡೆದ. ನೆನ್ನೆ ರಾತ್ರಿದು ಬೇಳೆ ಸಾರು ಇತ್ತಂತೆ, ಬೆಳಿಗ್ಗೆ ಚಿತ್ರಾನ್ನಕ್ಕಂತ ಅನ್ನ ಮಾಡಿದ್ರಂತೆ. ಊಟ ಮಾಡ್ಕೊಂಡು ಹೋಗ್ಬೇಕಂತ ಇವಾಗ. ನಿಮಗೆ ಯಾಕೆ ಊಟಕ್ಕೆ ಕೊಡಲ್ಲ ಅಂತಿದಾರೆ ಅಂದ್ರೆ, ಬಾದಾಮಿ ಅಲ್ಲಿ ಕೊಟ್ಟಿದ್ ಗ್ಲಾಸ್. ಈಗ ಊಟಕ್ಕೆ ಕೊಟ್ರೆ ತಟ್ಟಿನೇ ಹೊಡೆದಾಕ್ತೀನಿ ಅಂತ ಅವರು. ಅದಕ್ಕೆ ತಟ್ಟಿನ ಸ್ಟೀಲಿಂದ ಇಟ್ಟಿದ್ದಾರೆ. ಗ್ಲಾಸಿನ ಪಾಸಿನ ಮೋಸ್ಟ್ಲಿ ನನ್ ಕೈ ಕೊಡಲ್ಲ ಅನ್ಸುತ್ತೆ. ಹುಷಾರಾಗಿದ್ದಾರೆ ನಮ್ಮ ಅತ್ತಿಗೆ. ಮೀನಿಂದೊಂದು ಟ್ಯಾಂಕ್ ಹೊಡೆದಿತ್ತು, ಇದನ್ನ ಹೇಳೋದು ಮರ್ತ್ಬಿಟ್ಟೆ. ಏನೋ ಮುಟ್ಟಪ್ಪ ಮೀನಿನ ಟ್ಯಾಂಕ್ ಇತ್ತೊಂದು, ಏನೋ ಮುಟ್ಟಪ್ಪ ಅದೇ ಸ್ವಲ್ಪ ಹಿಂಗ್ ಎತ್ ಬಿಟ್ಟ ಮೀನಿನ ಟ್ಯಾಂಕ್ ಹೊಡೆದೋಯ್ತು. ಅವತ್ತಿನಿಂದ ಮೀನಿನ ಟ್ಯಾಂಕಿನ ವಿಚಾರ ಬಿಟ್ಟಿಲ್ಲ. ಇವತ್ತೊಂದ್ ಗ್ಲಾಸಿನ ವಿಚಾರ ಆಯ್ತು. ಇವ್ರ ಮನಿಗ್ ಬಂದ್ರೆ ಸಾಕು, ಬರೀ ಗ್ಲಾಸ್ನೇ ಹೊಡೆದಾಕಲಾಗೈತೆ ನಂದು. ಅಣ್ಣ ನೀನ್ ಹೋದ್ಮೇಲೆ ಇದು ಪಕ್ಕ ಅಂತ ಹೇಳ್ತಿದೆ. ನಮ್ ವಿಶ್ವಣ್ಣ ತೆಲುಗು ಹುಲಿ ತರ ರೆಡಿ ಆಗ್ಬಿಟ್ಟವ್ರೆ. ಯಪ್ಪ, ತೆಲುಗು ಹುಲಿ ಆಗಿಲ್ಲಣ್ಣ, ಮಲಯಾಳಂ. ಮಲಯಾಳಂ. ಅವ್ರು ಕರ್ನಾಟಕದಾಗಿದ್ರೆ ಬಿ ಶೆಟ್ಟಿ, ಮಲಯಾಳಂಗೆ ಹೋಗ್ಬಿಟ್ಟಾರ. ಅದಕ್ಕೆ ಈಗ ಮತ್ತೆ ಎಲ್ಲರೂ ಸಂಡೇ ಸ್ಪೆಷಲ್ ಅಂತ ಏನೇನ್ ಮಾಡಿದಿರಿ ಮನೇಲಿ, ಆಮೇಲೆ ಇವತ್ತಿನ ಊಟ ಏನೇನ್ ಮಾಡ್ತಾ ಇದೀರಿ, ಅದನ್ನೆಲ್ಲ ಸ್ವಲ್ಪ ಕಮೆಂಟ್ ಅಲ್ಲಿ ಹಾಕಿ, ನಾವು ನೋಡಿ ತಿಳ್ಕಂತೀವಿ. ನಿಮ್ ಮನೆಗ್ ಬಂದ್ ಏನ್ ಊಟ ಮಾಡಲ್ಲ, ಹೆದರ್ಕೋಬೇಡ್ರಿ, ಏನ್ ಹೊಡ್ದಾಕಲ್ಲ. ನೆಕ್ಸ್ಟ್ ಟೈಮ್ ಇಂದ ನಿಮಗೆ ಬಂದ್ರೆ ಪೇಪರ್ ಗ್ಲಾಸ್ ನಾಗೆ ಗ್ಯಾರಂಟಿ ಅಂತ ಕೊಡೋದು ವಿಶಾಲ್ ಹೇಳ್ತಿದ್ದಾನೆ. ಆಗಬಹುದು. ಈ ರಾಜ ಮರ್ಯಾದೆನ ಯಾವ ರೀತಿ ಬೇಕಾದರೂ ಸ್ವೀಕರಿಸುತ್ತೇವೆ. ರಾಜ ಮರ್ಯಾದೆ ಪೇಪರ್ ಅಲ್ಲಾದ್ರೂ ಕೊಡಿ, ಪ್ಲಾಸ್ಟಿಕ್ ಅಲ್ಲಾದ್ರೂ ಕೊಡಿ, ಏನ್ ಮಾಡಿದ್ರು ಪರವಾಗಿಲ್ಲ. ಏನು ಅಂದ್ರೆ ಪ್ರೀತಿ ತುಂಬಿದ ಕುಟುಂಬದಲ್ಲಿ ಏನ್ ಕೊಟ್ರು ಕೂಡ ಚೆನ್ನಾಗೇ ಇರುತ್ತೆ, ಕೊಡ್ತಾರೆ. ಇಲ್ಲಿ ಶಶಿ ಅತ್ಗೆ ಕಣ್ ಬಿಡೋದ್ ಬಿಟ್ರ ಇನ್ನು ಬಿಡ್ತಾ ಇದಾರೆ ದೊಡ್ಡದಾಗಿ. ಇಲ್ಲ, ಈಗ ಆ ಕಡೆ ಟಿವಿ ಕಡೆಗೆ ಹೋಗಿದ್ದಾರೆ. ಟಿವಿ ಕಡೆಗೆ ಹೋಗವ್ರೆ. ಏನ್ ನೋಡ್ತಿದಾರೆ ಅಂತ ನೋಡ್ತೀರಾ? ಏನ್ ಬೇಡ ಟಿವಿ ತೋರ್ಸೋದ್ ಬೇಡ, ಬೇಡ ಬಿಡಿ, ಟಿವಿ ಬೇಡ. ಯಾಕಂದ್ರೆ ಬೇಡ ಅಣ್ಣ, ಟಿವಿ ಏನ್ ತೋರ್ಸೋದು. ಅಲ್ಲ, ನಮ್ಮನ್ನೇ ನೋಡ್ತಿದಾರ ಅವ್ರು ಟಿವಿಲಿ ಹಾಕೊಂಡು. ಅದೇ ಯಾಕೆ ಮೆಸೇಜ್ ಓದ್ತಿಲ್ಲ? ಇವತ್ತು ಕೆಲವೊಂದು ನಗೆ ಹಬ್ಬ ಆಚರಿಸೋಣ ಅಂತ ಸಾರಾ ಸಿಸ್ಟರ್, ಅದಕ್ಕೆ. ಇವ್ರು ಪ್ರಕಾಶ್ ಅವ್ರು ಹೇಳ್ತಿದಾರೆ, ಮುಚ್ಕೊಂಡು ತಿಂದು ಹೋಗು ಅಂತ ಅಂದಿರ್ಬೇಕಲ್ವಾ ಬ್ರೋ ಅಂತ ಹೇಳಿ. ಬಾಯ್ ಬಿಟ್ಟು ಹೇಳಿಲ್ಲ, ನಾವ್ ಅರ್ಥ ಮಾಡ್ಕೊಂಡಿದೀವಿ.
ನಿಮ್ದೇ ಲೈವ್ ಬರ್ತಾ ಇದೆ.